ತರುಣ್ ಅವರು ನಿಮ್ಗೆ ಕೊಟ್ಟಿರುವಂತ ಫಸ್ಟ್ ಗಿಫ್ಟ್ ಏನು ಅಂತ? ಫಸ್ಟ್ ಗಿಫ್ಟ್ ಮದ್ವೆ ಆಗೋದ್ ಮುಂಚೆ ಮದ್ವೆ ಆಗಕ್ ಮುಂಚೆ ಒಂದು ಯಾವ ಗಿಫ್ಟ್ ಕೊಟ್ಟಿದ್ರು, ಮದ್ವೆ ಆದ್ಮೇಲೆ ಏನ್ ಫಸ್ಟ್ ಗಿಫ್ಟ್ ಕೊಟ್ಟಿದ್ರು ಅಂತ? ಐ ಥಿಂಕ್ ಮದ್ವೆ ಆಗೋದ್ ಮುಂಚೆ ನನ್ಗೆ ಕೊಟ್ಟಿರೋ ಫಸ್ಟ್ ಗಿಫ್ಟ್ ಅವರು ಸೀರೆ ಅನ್ಸುತ್ತೆ. ಸೀರೆ ಅವ್ರ ಒಂದ್ ಬ್ರೇಸ್ಲೆಟ್ ಒಂದ್ ಕೊಟ್ಟಿದ್ರು ಅವರು. ಐ ಥಿಂಕ್ ಇಟ್ಸ್ ಅ ಬ್ರೇಸ್ಲೆಟ್. ಹೌದು, Bracelet. ಬ್ರೇಸ್ಲೆಟ್. ಆಫ್ಟರ್ ಮ್ಯಾರೇಜ್ ಫಸ್ಟ್ ಗಿಫ್ಟ್ ವಾಸ್ ತುಂಬಾ ಥಿಂಗ್ಸ್ ತಗೊಂಡ್ಬಂದಿದ್ದಾರೆ. ಫಸ್ಟ್ ಇಯರಿಂಗ್ಸ್, ಇದೇ ಇಯರಿಂಗ್ ಆಕ್ಚುಲಿ, ಅದೇನಾ? ಈ ಡೈಮಂಡ್ ಇಯರಿಂಗ್. ಹೌದು, ಇದು ಗಿಫ್ಟ್ ಮಾಡಿರೋದು ನನ್ಗೆ. ನೀವು ಅವ್ರಿಗೆ ಏನ್ ಗಿಫ್ಟ್ ಕೊಟ್ಟಿದ್ರಿ? ಮದ್ವೆ ಆದ್ಮೇಲೆನಾ? ಎರಡು. ಮದ್ವೆ ಮುಂಚೆ ಐ ಥಿಂಕ್ ನಾನು ಅವರಿಗೆ ಫಸ್ಟ್ ಗಿಫ್ಟ್ ಮಾಡಿರೋದಂದ್ರೆ ಒಂದ್ ಸನ್ ಗ್ಲಾಸಸ್ ಕೊಟ್ಟಿದ್ದೆ. ಹ್ಮ್. ಒಂದ್ ಕಿಟ್ ಮಾಡಿದ್ದೆ ನಾನು ಅವ್ರ ಬರ್ಡೇಗೆನೆ. ಒಂದ್ ಸನ್ ಗ್ಲಾಸಸ್, ವಾಚ್, ಪರ್ಫ್ಯೂಮ್, ಇದು. ಸೊ ಇಟ್ ವಾಸ್ ಒನ್ ಫುಲ್ ಕಿಟ್ ಮಾಡಿರೋದು ಅವ್ರ ಬರ್ಡೇಗೆ ನಾನು. ಆಫ್ಟರ್ ಮ್ಯಾರೇಜ್ ನಾನು ಏನು ಕೊಟ್ಟಿಲ್ಲ ಅನ್ಸುತ್ತೆ ಇನ್ನ. ಇಲ್ಲ, ಐ ಥಿಂಕ್ ಅಗೇನ್ ಅವ್ರು ಆಫ್ಟರ್ ಮ್ಯಾರೇಜ್ ಆಲ್ಸೋ ಒಂದ್ ಸನ್ ಗ್ಲಾಸಸ್ ಏನೋ ತಂದಿದ್ದೆ ಅವ್ರಿಗೆ. ಮದ್ವೆ ಆದ್ಮೇಲೆ ಹೀರೋಯಿನ್ಸ್ಗೆ ಅವಕಾಶಗಳ ಕೊರತೆ ಅಂತ ಕೇಳ್ಪಡ್ತೀವಿ. ಬಟ್ ನೀವು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬಿಸಿ ಆಗ್ತಿದಾರ. ಏನು ನಿಮ್ಮ ಸಕ್ಸಸ್ ಸೀಕ್ರೆಟ್ ಅಂತ? ಏನು ಇಲ್ಲ. ಐ ಥಿಂಕ್ ನನ್ಗೂ ಅದು ಒಂದಿತ್ತು. ಅಂದ್ರೆ ಇವಾಗ್ಲೂ ಒಂದೊಂದ್ ಸರ್ತಿ ಯಾರನ್ನಾದ್ರೂ ಮೀಟ್ ಆದ್ರೆ ವೆನ್ ಆರ್ ಯು ಕಮಿಂಗ್ ಬ್ಯಾಕ್ ಆನ್ ಸ್ಕ್ರೀನ್ ಅಂತ ಕೇಳ್ತಾರೆ. ಆ ಕಮ್ ಬ್ಯಾಕ್ ವರ್ಡ್ ಯಾಕೆ ಬಂತು ಅಂತ ನಂಗೆ ಗೊತ್ತಾಗ್ತಿಲ್ಲ. ಆ ಸ್ಟೀರಿಯೋ ಟೈಪ್ಸ್ ನ ನಾವೇ ಬ್ರೇಕ್ ಮಾಡ್ಬೇಕು. ದಟ್ ಆಫ್ಟರ್ ಮ್ಯಾರೇಜ್ ಸಿನಿಮಾ ಬರಲ್ಲ ಅನ್ನೋದು ತಪ್ಪು. ಬರುತ್ತೆ, ಸಿನಿಮಾ ಬರುತ್ತೆ. ಇಟ್ಸ್ ಜಸ್ಟ್ ದಟ್ ನಿಮ್ ಪಾರ್ಟ್ನರ್ ಅಷ್ಟೇ ಸಪೋರ್ಟಿವ್ ಆಗಿದ್ರೆ ಸರ್ ಖಂಡಿತ ಸಿನಿಮಾ. ಬಟ್ ಒಬ್ಬೊಬ್ರದ್ದು ಥಾಟ್ ಒಂದಿದೆ, ಓ ಶೀಸ್ ಮ್ಯಾರಿಡ್, ಜನರು ಆಕ್ಸೆಪ್ಟ್ ಮಾಡಲ್ಲ ಅನ್ನೋದೊಂದು ಖಂಡಿತ ನಮ್ ಇಂಡಸ್ಟ್ರಿಯಲ್ಲಿ ಇದೆ. ಅದು ಒಂದು ಬ್ರೇಕ್ ಮಾಡ್ಬೇಕು ಅಂತ ನಂಗೊಂದು ಆಸೆ ಇದೆ. ವಿ ಶುಡ್ ಬ್ರೇಕ್ ಇಟ್ ಅನ್ನೋದು. ಅಂದ್ರೆ ವೈ ಶುಡ್ ವಿ ನಾಟ್ ಡೂ ಫಿಲ್ಮ್ಸ್ ಅಲ್ವಾ? ಇಟ್ಸ್ ಜಸ್ಟ್ ದಟ್ ನಮ್ ಲೈಫಲ್ಲೂ ಒಂದು ಪರ್ಸನಲ್ ಲೈಫಲ್ಲಿ ಒಂದು ಚೇಂಜ್ ಆಗಿದ್ರಿಂದ ಪ್ರೊಫೆಷನಲ್ ಲೈಫ್ಗೆ ಅದೇನು ಕನೆಕ್ಟ್ ಆಗ್ಬಾರ್ದು. ಇಟ್ ಶುಡ್ ನಾಟ್ ಎಫೆಕ್ಟ್ ಯುವರ್ ಪ್ರೊಫೆಷನಲ್ ಲೈಫ್. ಅದು ಹುಡುಗರಿಗೆ ಎಫೆಕ್ಟ್ ಆಗತ್ತಾ? ಇಲ್ಲ. ಹುಡುಗರಿಗೆ ಜನರಲಿ ಎಫೆಕ್ಟ್ ಆಗ. ಅವ್ರ ಮದ್ವೆ ಆದ್ರೂ ಅವ್ರಿನ್ನ ಸಿನಿಮಾ. ಸೊ ಇಟ್ಸ್ ದ ಸೇಮ್ ವಿತ್ ಹೀರೋಯಿನ್ಸ್ ಅಂತ ಅನ್ಸುತ್ತೆ. ಅದು ಎಫೆಕ್ಟ್ ಆಗ್ಬಾರ್ದು. ಸಿನಿಮಾ ಮದ್ವೆ ಆದ್ಮೇಲೆನೂ ಕಪಲ್ ಆಫ್ ಫಿಲ್ಮ್ಸ್ ಬಂದಿದೆ. ನನ್ ಮತ್ತೆ ಐ ಥಿಂಕ್ ಮದ್ವೆ ಆಗಿ ನಮ್ ಮಂಗ್ಳೂರ್ ಸ್ಟೈಲ್ ಮದ್ವೆ ಆಗಿ 1 month ವೆಂಟ್ ಟು ಮಾಲ್ಡೀವ್ಸ್. ವಾಪಸ್ ಬಂದಿದ ತಕ್ಷಣ ನಾನು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಅವರು ಆಫೀಸ್ ಹೋದ್ರು, ನಾನು ಶೂಟ್ ಸ್ಟಾರ್ಟ್ ಮಾಡಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.